ಈಗ ನಾನು ಬಸಳೆ ಸೊಪ್ಪು ಸಾರು ಹುಳಿ ಹೇಗೆ ಮಾಡೋದು ಅಂತ ನೋಡ್ತೀನಿ, ಹೇಳ್ತೀನಿ, ಮಾಡ್ತಾಯಿದ್ದೀನಿ, ನಾನು ತೋರಿಸ್ತೀನಿ. ನೋಡಿ, ಇದು ಹುರುಳಿಕಾಳನ್ನು ಮೊಳಕೆ ಬರೆಸಿರೋದು, ಇದನ್ನು ಹಾಕಬೇಕು 1 ಕಪ್ಪು. ಆಮೇಲೆ ಕೆಲವರು ಬಸಳೆ ದಂಟು ಹಾಕಲ್ಲ, ಆ್ಯಕ್ಚುಲಿ ಬಸಳೆ ದಂಟು ತುಂಬ ಒಳ್ಳೆಯದು, ಬಸಳೆ ದಂಟು ಹಾಕಬೇಕು. ಆಮೇಲೆ ಒಂದು ಟೊಮೆಟೊ, ಒಂದು ಆನಿಯನ್ ಹಾಕಬೇಕು. ಆಮೇಲೆ ಸೊಪ್ಪು ಹೆಚ್ಚಿಟ್ಟಿರೋದು ಸೊಪ್ಪನ್ನು ಹಾಕಬೇಕು. ಈ ಥರ ಹಾಕಿ ಇಮಿಡಿಯೇಟ್ ಉಪ್ಪು ಹಾಕಬೇಕು. ಉಪ್ಪು ಹಾಕಿದ್ಮೇಲೆ 1 ಅಥವಾ 2 ಸಿಟಿ ಬರೆಸಿ ಸಾಂಬಾರಿಗೆ ಬೇಕಾದ ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕಬೇಕು. ಕಾಯಿ, ಕೊತ್ತಂಬರಿ ಬೀಜ, ಸ್ವಲ್ಪ ಹಸಿ ಸಾಸಿವೆ, ಜೀರಿಗೆ, ಕೊತ್ತಂಬರಿ ಹಾಕಿ ಅರ್ದು ತೆಗೆಯುವಾಗ 1-2 ಬೆಳ್ಳುಳ್ಳಿ ಹಾಕಿ ಆ ಮಸಾಲೆನ ಇದಕ್ಕೆ ಹಾಕಿ ಕುದಿಸ್ಬೇಕು. ಆಮೇಲೆ ತೆಂಗಿನ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟರೆ ಬೆಸ್ಟ್ ಸಾಂಬಾರು ರೆಡಿ ಆಗುತ್ತೆ. ಟೇಸ್ಟಿ ಬಸಳೆ ಸಾಂಬಾರು ರೆಡಿ. ಎಲ್ಲವೂ ಇದು ಮಿಕ್ಸ್ ಇರುತ್ತೆ. ಉಪ್ಪು ಹಾಕಿದಾಗ ಇದು ಲೋಳೆ ಬಿಡಲ್ಲ, ಚೆನ್ನಾಗಿರುತ್ತೆ. ಹೆಲ್ದಿ ಸಾಂಬಾರಿಗೆ, ರೈಸ್ಗೆ ಸಹ ಈ ಸಾಂಬಾರು ಹಾಕಿ